ನಮಸ್ಕಾರ. 2026-27ರ ಜನಗಣತಿ ಕಾರ್ಯಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಈ ಕೆಲಸದ ಯಶಸ್ಸು ಅನ್ನೋದು ನಾವು ಬಳಸುವ ಮೊಬೈಲ್ ಆಪ್ನ ನಿಖರತೆ ಮತ್ತು ಭದ್ರತೆಯ ಮೇಲೆ ನಿಂತಿದೆ. ಇಲ್ಲಿ ಹೇಳುವ ಪ್ರತಿಯೊಂದು ಸೂಚನೆಯೂ ತುಂಬಾನೇ ಮುಖ್ಯ. ಯಾಕಂದ್ರೆ ಸಣ್ಣ ತಪ್ಪು ಮಾಡಿದ್ರೂ ನಾವು ಪಟ್ಟ ಶ್ರಮ ವ್ಯರ್ಥವಾಗಬಹುದು, ಹಾಗೆ ನಾವು ಕಷ್ಟಪಟ್ಟು ಸಂಗ್ರಹಿಸಿದ ಅಮೂಲ್ಯ ಡೇಟಾ ಕೂಡ ಕಳೆದು ಹೋಗಬಹುದು. ಹಾಗಾಗಿ ಪ್ರತಿಯೊಂದು ಹಂತವನ್ನು ಗಮನವಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಸರಿ, ಈ ತರಬೇತಿಯಲ್ಲಿ ನಾವೇನೆಲ್ಲ ಕಲಿಯಲಿದ್ದೇವೆ ಅಂತ ನೋಡೋಣ. ಮೊದಲಿಗೆ ನಿಮ್ಮ ಮೊಬೈಲನ್ನು ಕೆಲಸಕ್ಕೆ ಸಿದ್ಧಪಡಿಸುವುದರಿಂದ ಹಿಡಿದು ಆಪ್ಗೆ ಲಾಗಿನ್ ಆಗೋದು ಹೇಗೆ, ನಮ್ಮ ಡೇಟಾವನ್ನು ಸುರಕ್ಷಿತವಾಗಿಡೋದು ಯಾಕೆ ಮುಖ್ಯ, ಆ ಡೇಟಾವನ್ನು ಸರ್ವರ್ಗೆ ಕಳುಹಿಸುವುದು ಮತ್ತು ಕೊನೆಯದಾಗಿ ನಿಮಗೆ ಕೊಟ್ಟ ಕೆಲಸವನ್ನು ಪೂರ್ಣಗೊಳಿಸುವುದು ಹೇಗೆ ಅನ್ನುವಂತಹ ಎಲ್ಲ ಹಂತಗಳನ್ನು ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಹಾಗಿದ್ರೆ ಮೊದಲನೇ ಹೆಜ್ಜೆ, ಈ ದೊಡ್ಡ ಕೆಲಸಕ್ಕೆ ನಮ್ಮ ಮುಖ್ಯ ಅಸ್ತ್ರ ಅಂದ್ರೆ ನಮ್ಮ ಮೊಬೈಲ್ ಫೋನ್ ಅಲ್ವಾ? ಸೊ ಅದನ್ನ ಮೊದಲು ಸಿದ್ಧಪಡಿಸ್ಕೊಳ್ಳೋಣ. ಯಾಕಂದ್ರೆ ಆರಂಭದಲ್ಲೇ ಸರಿಯಾದ ತಯಾರಿ ಇಲ್ಲ ಅಂದ್ರೆ ಮುಂದಿನ ಎಲ್ಲ ಹಂತಗಳಲ್ಲೂ ಸಮಸ್ಯೆಗಳು ಎದುರಾಗ್ಬೋದು. ಇದನ್ನ ನಮ್ಮ ಇಡೀ ಕೆಲಸದ ಅಡಿಪಾಯ ಅಂತಾನೆ ಹೇಳಬಹುದು. ಈ ಆಪ್ ಸರಿಯಾಗಿ ಸ್ಮೂತಾಗಿ ಕೆಲಸ ಮಾಡಬೇಕು ಅಂದ್ರೆ ನಿಮ್ಮ ಫೋನ್ ಕೆಲವು ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸಬೇಕಾಗತ್ತೆ. ನಿಮ್ಮದು ಆಂಡ್ರಾಯ್ಡ್ ಫೋನ್ ಆಗಿದ್ರೆ ಅದು ವರ್ಷನ್ 11 ಅಥವಾ ಅದಕ್ಕಿಂತ ಹೊಸದಾಗಿರಬೇಕು. ಒಂದು ವೇಳೆ ನೀವು ಐಫೋನ್ ಬಳಸ್ತಿದ್ರೆ iOS 15 ಆದ್ರೂ ಇರಲೇಬೇಕು. ಇನ್ನು ರ್ಯಾಮ್ ವಿಷಯಕ್ಕೆ ಬಂದ್ರೆ ಕನಿಷ್ಠ 4 GB ಇರಲೇಬೇಕು. ಯಾಕಪ್ಪ ಅಂದ್ರೆ ಇದಕ್ಕಿಂತ ಕಡಿಮೆ ಇದ್ರೆ ಆಪ್ ಸ್ಲೋ ಆಗ್ಬೋದು ಅಥವಾ ಡೇಟಾ ಎಂಟ್ರಿ ಮಾಡೋವಾಗ ಹ್ಯಾಂಗ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಕೆಲಸ ಶುರು ಮಾಡೋ ಮೊದಲು ನಿಮ್ಮ ಫೋನ್ ಇದಕ್ಕೆಲ್ಲ ಸಿದ್ಧವಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸರಿ, ಆಪ್ ರಿಜಿಸ್ಟ್ರೇಷನ್ ಶುರು ಮಾಡೋಕ್ಕೂ ಮುಂಚೆ ಇಲಾಖೆಯಿಂದ ನಿಮಗೆ ಅಂತ ಕೊಟ್ಟಿರೋ ಯೂಸರ್ ID ಮತ್ತೆ ಒಂದು ತಾತ್ಕಾಲಿಕ ಪಾಸ್ವರ್ಡ್ ಅನ್ನು ರೆಡಿಯಾಗಿ ಇಟ್ಕೊಳ್ಳಿ. ಇದು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ SMS ಮೂಲಕ ಅಥವಾ ಇಮೇಲ್ಗೆ ಬಂದಿರುತ್ತೆ. ನೆನ್ಪಿಡಿ, ಇವುಗಳಿಲ್ಲದೆ ನಾವು ಮೊದಲನೇ ಹಂತವನ್ನೇ ದಾಟೋಕ್ಕಾಗಲ್ಲ. ನೀವು ಮೊದಲ ಬಾರಿಗೆ ಆಪ್ ಬಳಸುವಾಗ ರಿಜಿಸ್ಟ್ರೇಷನ್ ಪ್ರೋಸೆಸ್ ತುಂಬಾನೇ ಸರಳವಾಗಿದೆ. ಕೇವಲ 3 ಹಂತಗಳಷ್ಟೇ. ಮೊದಲು ನಿಮ್ಮ ಯೂಸರ್ ID ಮತ್ತೆ ಸ್ಕ್ರೀನ್ ಮೇಲೆ ಕಾಣೋ ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಿ. ಆಮೇಲೆ ನಿಮ್ಮ ಮೊಬೈಲ್ಗೆ ಬರೋ OTPಯನ್ನು ಹಾಕಿ. ಕೊನೆಗೆ ಪ್ರತಿದಿನ ಲಾಗಿನ್ ಆಗೋಕೆ ಸುಲಭವಾಗಿ ನೆನ್ಪಿಟ್ಕೊಳ್ಳುವಂತಹ ಒಂದು ಸೇಫ್ ಆದ ಪಿನ್ ಸೆಟ್ ಮಾಡಿ. ಈ ಸ್ಟೆಪ್ಸ್ಗಳನ್ನು ಯಾವುದೇ ತಪ್ಪು ಮಾಡದೆ ಪಾಲಿಸಿ. ಓಕೆ, ರಿಜಿಸ್ಟ್ರೇಷನ್ ಅಂತೂ ಆಯ್ತು. ಇನ್ನು ಪ್ರತಿದಿನ ಆಪ್ಗೆ ಹೇಗೆ ಲಾಗಿನ್ ಆಗಬೇಕು ಅಂತ ನೋಡೋಣ. ಅದರ ಜೊತೆಗೆ ಕೆಲವೊಮ್ಮೆ ಲಾಗಿನ್ ಆಗುವಾಗ ಬರುವಂತಹ ಸಾಮಾನ್ಯ ಸಮಸ್ಯೆಗಳನ್ನು ನೀವೇ ಹೇಗೆ ಸುಲಭವಾಗಿ ಸರಿಪಡಿಸ್ಕೊಳ್ಬೋದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ನೀವು ಪ್ರತಿದಿನ ಕೆಲಸ ಶುರು ಮಾಡುವಾಗ ಈ 4 ಹಂತಗಳ ಲಾಗಿನ್ ಪ್ರಕ್ರಿಯೆಯನ್ನೇ ಫಾಲೋ ಮಾಡಬೇಕು. ಮೊದಲು ನಿಮ್ಮ ಯೂಸರ್ ID, ನಂತರ ನಿಮ್ಮ ಮೊಬೈಲ್ಗೆ ಬರುವ OTP, ಅದಾದ್ಮೇಲೆ ನಿಮ್ಮ ಪಾಸ್ವರ್ಡ್ ಮತ್ತು ಕೊನೆಯದಾಗಿ ನೀವು ರಿಜಿಸ್ಟ್ರೇಷನ್ ಟೈಮ್ನಲ್ಲಿ ಕ್ರಿಯೇಟ್ ಮಾಡಿದ ಪಿನ್. ಈ ಪ್ರತಿಯೊಂದು ಹಂತವೂ ನಿಮ್ಮ ಅಕೌಂಟ್ನ ಸುರಕ್ಷತೆಯನ್ನ ಖಚಿತಪಡಿಸುತ್ತೆ. ಅಯ್ಯೋ, ಪಾಸ್ವರ್ಡ್ ಮರೆತು ಹೋಗೋದು ಅನ್ನೋದು ತುಂಬಾನೇ ಸಹಜ ಅಲ್ವಾ? ಎಲ್ರಿಗೂ ಆಗತ್ತೆ. ಅಂಥ ಟೈಮಲ್ಲಿ ಏನ್ ಮಾಡೋದು? ಗಾಬರಿಯಾಗೋ ಅವಶ್ಯಕತೆ ಇಲ್ಲ. ಅದಕ್ಕೆ ಒಂದು ಸಿಂಪಲ್ ಪರಿಹಾರ ಇದೆ. ಒಂದು ವೇಳೆ ಪಾಸ್ವರ್ಡ್ ಮರೆತು ಹೋದ್ರೆ ಲಾಗಿನ್ ಸ್ಕ್ರೀನಲ್ಲೇ ಫಾರ್ಗಾಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನ ಬಳಸಿ ಆಪ್ನಲ್ಲಿ ಕೊಡೋ ಸೂಚನೆಗಳನ್ನ ಫಾಲೋ ಮಾಡಿದ್ರೆ ನೀವೇ ಹೊಸ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬಹುದು. ಇನ್ನೊಂದು ಅತಿ ಮುಖ್ಯವಾದ ವಿಷಯ ಅಂದ್ರೆ ಸುರಕ್ಷತೆ ದೃಷ್ಟಿಯಿಂದ ಈ ವಿಷಯಕ್ಕೆ ಬೇರೆಯವರ ಸಹಾಯ ತಗೋಬೇಡಿ, ಹಾಗೆ ನಿಮ್ ಡೀಟೇಲ್ಸ್ ಯಾರತ್ರನೂ ಶೇರ್ ಮಾಡ್ಕೋಬೇಡಿ. ಆಯ್ತು, ಈಗ ನಾವು ಈ ತರಬೇತಿಯೊಂದು ಅತಿ ಗಂಭೀರವಾದ ಭಾಗಕ್ಕೆ ಬಂದಿದ್ದೇವೆ. ಅದುವೇ ಡೇಟಾ ಭದ್ರತೆ. ನೆನ್ಪಿಡಿ, ನೀವು ಸಂಗ್ರಹಿಸೋ ಪ್ರತಿಯೊಂದು ಮಾಹಿತಿಯೂ ಅತ್ಯಂತ ಸೂಕ್ಷ್ಮ ಹಾಗೂ ಗೌಪ್ಯ. ಇದರ ರಕ್ಷಣೆಯಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳೋ ಹಾಗೆಯೇ ಇಲ್ಲ. ಈ ಎಚ್ಚರಿಕೆಯನ್ನ ದಯವಿಟ್ಟು ಗಮನಿಟ್ಟು ಕೇಳಿ. ಒಂದು ವೇಳೆ ನೀವು ಇಲಾಖೆ ಹೇಳಿದ ಅಧಿಕೃತ ಆಪ್ ಬಿಟ್ಟು ಬೇರೆ ಯಾವುದೋ ಅನಧಿಕೃತ ಆಪ್ ಬಳಸಿದ್ರೆ ನೀವು ಕಷ್ಟಪಟ್ಟು ಸಂಗ್ರಹಿಸಿದ ಡೇಟಾ ಸರ್ವರ್ಗೆ ಸಿಂಕ್ ಆಗೋದೇ ಇಲ್ಲ. ಇದರ ಅರ್ಥ ನೀವು ಮಾಡಿದ ಎಲ್ಲ ಕೆಲಸ ವೇಸ್ಟ್ ಆಗುತ್ತೆ ಮತ್ತು ಅದೇ ಕೆಲಸವನ್ನ ಮತ್ತೆ ಮೊದಲಿಂದ ಮಾಡಬೇಕಾಗಿ ಬರ್ಬೋದು. ಹಾಗಾಗಿ ಈ ಒಂದು ವಿಷಯವನ್ನ ಸ್ಪಷ್ಟವಾಗಿ ನೆನಪಿನಲ್ಲಿಟ್ಕೊಳ್ಳಿ. ಜನಗಣತಿ ಆಪ್ ಅನ್ನ ಯಾವಾಗಲೂ ಗೂಗಲ್ ಪ್ಲೇಸ್ಟೋರ್ ಅಥವಾ ಆಪಲ್ ಆಪ್ ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಬೇಕು. ವಾಟ್ಸ್ಆಪ್ ಅಥವಾ ಬೇರೆ ಯಾವುದೇ ಮೂಲದಿಂದ ಬರುವ APK ಫೈಲ್ಗಳನ್ನಾಗ್ಲಿ ಲಿಂಕ್ಗಳನ್ನಾಗ್ಲಿ ಎಂದಿಗೂ ಬಳಸಲೇಬೇಡಿ. ಯಾಕೆಂದ್ರೆ ಅವುಗಳಲ್ಲಿ ವೈರಸ್ ಇರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ಕದಿಯೋ ಅಪಾಯಕಾರಿ ಸಾಫ್ಟ್ವೇರ್ ಇರ್ಬೋದು. ಇದು ನಿಮ್ಮ ಡೇಟಾಗೆ ಮತ್ತು ನಿಮ್ಮ ಫೋನ್ಗೆ ಎರಡಕ್ಕೂ ಅಪಾಯಕಾರಿ. ಸುರಕ್ಷತೆಗೋಸ್ಕರ ಈ 3 ಮುಖ್ಯ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಒಬ್ಬ ವ್ಯಕ್ತಿಗೆ ಒಂದೇ ನಿಗದಿತ ಫೋನ್. ನಿಮ್ಮ ಲಾಗಿನ್ ವಿವರಗಳನ್ನ ಅಂದ್ರೆ ಯೂಸರ್ ID, ಪಾಸ್ವರ್ಡ್, ಪಿನ್ ಇದನ್ನ ಯಾರ ಜೊತೆಗೂ ಶೇರ್ ಮಾಡ್ಕೋಬೇಡಿ. ಮತ್ತು ಒಂದು ವೇಳೆ ನಿಮ್ಮ ಫೋನ್ ಹಾಳಾದ್ರೆ ಅಥವಾ ಕಳೆದೋದ್ರೆ ಮಾತ್ರ ನಿಮ್ಮ ಚಾರ್ಜ್ ಅಧಿಕಾರಿಯ ಅನುಮತಿ ಪಡೆದು ಹೊಸ ಡಿವೈಸ್ ರಿಜಿಸ್ಟರ್ ಮಾಡಬೇಕು. ಸರಿ, ಡೇಟಾ ಭದ್ರತೆ ಬಗ್ಗೆ ತಿಳಿದುಕೊಂಡಾಯಿತು.
ಈಗ ಭದ್ರತೆಯನ್ನ ಖಚಿತಪಡಿಸೋ ನಮ್ಮ ಮುಂದಿನ ಅತಿ ಪ್ರಮುಖ ದೈನಂದಿನ ಕೆಲಸವನ್ನ ನೋಡೋಣ. ಅದೇನಪ್ಪಾ ಅಂದ್ರೆ ನಾವು ಸಂಗ್ರಹಿಸಿದ ಡೇಟಾವನ್ನು ಸುರಕ್ಷಿತವಾಗಿ ಸಿಂಕ್ ಮಾಡೋದು. ಹಾಗಿದ್ರೆ ಈ ಸಿಂಕಿಂಗ್ ಅಂದ್ರೆ ಏನು? ಇದು ತುಂಬಾ ಸಿಂಪಲ್. ನೀವು ನಿಮ್ಮ ಮೊಬೈಲ್ನಲ್ಲಿ ಕಲೆಕ್ಟ್ ಮಾಡಿದ ಮಾಹಿತಿಯನ್ನ ಕೇಂದ್ರ ಸರ್ವರ್ಗೆ ಸುರಕ್ಷಿತವಾಗಿ ಅಪ್ಲೋಡ್ ಮಾಡೋ ಒಂದು ಪ್ರಕ್ರಿಯೆಯಷ್ಟೇ. ಇದನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಒಂದು ವೇಳೆ ನಿಮ್ಮ ಫೋನ್ಗೆ ಏನಾದರೂ ಆದರೆ, ಹಾಳಾದ್ರೆ ಅಥವಾ ಕಳೆದೋದ್ರೆ ನಿಮ್ಮ ಡೇಟಾ ಸೇಫ್ ಆಗಿರುತ್ತೆ. ಸಿಂಕಿಂಗ್ ಅನ್ನೋದು ನಿಮ್ಮ ಕೆಲಸಕ್ಕೆ ಒಂದು ರೀತಿ ಇನ್ಶೂರೆನ್ಸ್ ಇದ್ದಾಗೆ. ಡೇಟಾ ಕಳೆದೋಗೋ ರಿಸ್ಕ್ ಯಾಕೆ ತಗೋಬೇಕು ಅಲ್ವಾ? ಅದಕ್ಕೆ ಪ್ರತಿ 5ರಿಂದ 6 ಮನೆಗಳ ಸರ್ವೆ ಮುಗಿದ ತಕ್ಷಣ ಡೇಟಾ ಸಿಂಕ್ ಮಾಡೋದು ಒಂದು ಒಳ್ಳೆ ಅಭ್ಯಾಸ. ದಿನದ ಕೊನೆವರೆಗೂ ಕಾಯೋಕೆ ಹೋಗಬೇಡಿ. ಯಾಕಂದ್ರೆ ಒಂದೇ ಸಾರಿ ಎಲ್ಲಾ ಡೇಟಾ ಕಳ್ಕೊಳ್ಳೋ ಬದಲು ಸ್ವಲ್ಪನೇ ಸೇವ್ ಮಾಡ್ತಾ ಹೋಗೋದು ಬುದ್ಧಿವಂತಿಕೆ. ಹೀಗೆ ಆಗಾಗ ಸಿಂಕ್ ಮಾಡ್ತಾ ಇದ್ರೆ ನಿಮ್ಮ ಕೆಲಸ ಸೇಫ್ ಆಗಿರುತ್ತೆ. ಡೇಟಾ ಸಿಂಕ್ ಮಾಡಕ್ಕೆ ಈ 5 ಹಂತಗಳನ್ನು ತಪ್ಪದೆ ಫಾಲೋ ಮಾಡಿ. ಮೊದಲು, ಆಪ್ನಲ್ಲಿ ಸಿಂಕ್ ಐಕಾನ್ ಮೇಲೆ ಒತ್ತಿ. ನಂತರ ಕನ್ಫರ್ಮೇಷನ್ಗೆ ಒಂದು ಚೆಕ್ ಬಾಕ್ಸ್ ಬರುತ್ತೆ, ಅದನ್ನು ಟಿಕ್ ಮಾಡಿ. ಆಮೇಲೆ ನಿಗದಿತ ಜಾಗದಲ್ಲಿ ನಿಮ್ಮ ಡಿಜಿಟಲ್ ಸಹಿ ಹಾಕಿ ಮತ್ತು ಕೊನೆಯದಾಗಿ ಸೇವ್ ಬಟನ್ ಒತ್ತಿ. ಈ ಪ್ರಕ್ರಿಯೆ ಪೂರ್ತಿಯಾದಾಗ ಮಾತ್ರ ನಿಮ್ಮ ಡೇಟಾ ಸುರಕ್ಷಿತವಾಗಿ ಸರ್ವರ್ಗೆ ಅಪ್ಲೋಡ್ ಆಗುತ್ತೆ. ಸರಿ, ಈಗ ನಾವು ನಮ್ಮ ಕೆಲಸದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಿಮ್ಗೆ ಕೊಟ್ಟಿರುವ ಬ್ಲಾಕ್ನ ಕೆಲಸವನ್ನ ಒಮ್ಮೆ ಪರಿಶೀಲಿಸಿ ಅದನ್ನ ಫೈನಲ್ ಆಗಿ ಪೂರ್ಣಗೊಳಿಸೋದು ಹೇಗೆ ಅಂತ ನೋಡೋಣ. ಆಪ್ನ ಡ್ಯಾಶ್ಬೋರ್ಡ್ ಅನ್ನೋದು ನಿಮ್ ಕಂಟ್ರೋಲ್ ಸೆಂಟರ್ ಇದ್ದ ಹಾಗೆ. ಇಲ್ಲಿಂದ ನೀವು ಹೊಸ ಮನೆಗಳ ಪಟ್ಟಿ ಸೇರಿಸಬಹುದು, ಈಗಾಗಲೇ ಸಿಂಕ್ ಮಾಡಿದ ಮಾಹಿತಿಯಲ್ಲಿ ಏನಾದರೂ ತಿದ್ದುಪಡಿ ಇದ್ರೆ ಮಾಡಬಹುದು, ನಿಮ್ಮ ಕೆಲಸದ ಪ್ರೋಗ್ರೆಸ್ ಹೇಗಿದೆ ಅಂತ ಸಾರಾಂಶ ನೋಡಬಹುದು ಮತ್ತು ಫೈನಲ್ ಆಗಿ ಬ್ಲಾಕ್ ಅನ್ನ ಪೂರ್ಣಗೊಳಿಸಬಹುದು. ನಿಮ್ಮ ಎಲ್ಲ ಕೆಲಸಗಳನ್ನ ಮ್ಯಾನೇಜ್ ಮಾಡೋಕೆ ಬೇಕಾದ ಎಲ್ಲ ಆಪ್ಷನ್ಸ್ ಇಲ್ಲೇ ಇರುತ್ತೆ. ಇಲ್ಲೊಂದು ಪ್ರಮುಖ ಎಚ್ಚರಿಕೆ ಇದೆ. ನಿಮ್ಮ ಬ್ಲಾಕ್ನ ಎಲ್ಲ ಕೆಲಸ ಮುಗ್ದಿದೆ ಅಂತ ನಿಮಗೆ ಖಚಿತವಾದ ಮೇಲೆ ಸಾರಾಂಶವನ್ನ 1ಕ್ಕೆ 2 ಬಾರಿ ಚೆಕ್ ಮಾಡದೆ ಮಾರ್ಕ್ ಆಸ್ ಕಂಪ್ಲೀಟೆಡ್ ಆಪ್ಷನ್ ಬಳಸೋಕೆ ಹೋಗ್ಬೇಡಿ. ಯಾಕಂದ್ರೆ ಒಮ್ಮೆ ನೀವು ಕಂಪ್ಲೀಟ್ ಅಂತ ಮಾರ್ಕ್ ಮಾಡಿದ್ಮೇಲೆ ಆ ಬ್ಲಾಕ್ನಲ್ಲಿ ಮತ್ತೆ ಯಾವುದೇ ಬದಲಾವಣೆ ಮಾಡೋಕ್ಕಾಗಲ್ಲ. ಇದು ನಿಮ್ಮ ಕೆಲಸದ ಫೈನಲ್ ಸಬ್ಮಿಷನ್ ಇದ್ದ ಹಾಗೆ. ಕೊನೆಯದಾಗಿ ಒಂದು ಮಾತು ನೆನಪಿಡಿ, ನೀವು ಸಂಗ್ರಹಿಸುವ ಪ್ರತಿಯೊಂದು ಡೇಟಾ ಕೇವಲ ಒಂದು ಸಂಖ್ಯೆ ಅಲ್ಲ, ಅದು ಒಂದು ಕುಟುಂಬದ, ಒಂದು ವ್ಯಕ್ತಿಯ ಕಥೆಯನ್ನ ಹೇಳುತ್ತೆ. ಆ ಕಥೆಯನ್ನ, ಆ ಮಾಹಿತಿಯನ್ನ ರಕ್ಷಿಸುವ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಈ ಎಲ್ಲಾ ನಿಯಮಗಳನ್ನ ಪಾಲಿಸೋದ್ರಿಂದ ನೀವು ಕೇವಲ ಡೇಟಾ ಕಲೆಕ್ಟ್ ಮಾಡ್ತಾ ಇಲ್ಲ, ಬದಲಿಗೆ ನಮ್ಮ ದೇಶದ ಭವಿಷ್ಯದ ನೀಲನಕ್ಷೆಯನ್ನು ರೂಪಿಸುವಲ್ಲಿ ಒಂದು ಅಮೂಲ್ಯವಾದ ಪಾತ್ರವನ್ನು ವಹಿಸಿದಿರಿ.